ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಸಿದ್ದು ಕನ್ನಡಿಗೆ ನಾವು ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಲೈಫಲ್ಲಿ ನಡೆದ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ, ನಾನು ಏನೇನು ಮಾಡ್ತಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ಏನೇನು ಮಾಡೋಣ ಅಂತ ನೋಡೋಣ ಮುಂದ್ಗಡೆ. ಓಕೆ, ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮಂಥ ಬ್ಯಾಚುಲರ್ಸ್ ಲೈಫ್ ಹೇಗಿರುತ್ತೆ ಅಂತ ಪ್ರತಿ ಒಬ್ಬರಿಗೆ ಗೊತ್ತಾಗಬೇಕು. ಪ್ರತಿ ಒಬ್ಬರಿಗೆ ಶೇರ್ ಮಾಡಿ ಈ ಬ್ಯಾಚುಲರ್ಸ್ ಲೈಫ್ ಏನಂತ ತೋರಿಸ್ಕೊಳ್ಳೋಣ. ಇದು ಫಸ್ಟೇ ವಿಡಿಯೋಗಿಂತ ನಿಮಗೆ ಏನು ಗೊತ್ತಾಗಲ್ಲ. ನೆಕ್ಸ್ಟ್ ಕಂಟಿನ್ಯೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬ್ಯಾಚುಲರ್ಸ್ ಲೈಫ್ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಅನಿಸ್ಬೋದು ಯಾವ ಥರ ಇರ್ಬೋದು. ಮಾತನಾಡುವ ಶೈಲಿ, ದೊಡ್ಡವನಾದರೂ ಅಮ್ಮ ನೋಡೋ ಕಾಫಿ ಕೂಡ ಕುಡಿದ್ರೆ ನಮಗೆ ಸಮಾಧಾನ. ನಿಮ್ಮ ಮನೇಲಿ ಯಾರಿಗೆ ಅಮ್ಮನ ಕೈ ಅಡಿಗೆ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ. ನಾನು ಮುಂದೆ ಏನಂತ ನಿಮಗೆ ಹೇಳ್ತೀನಿ. ಮೊಟ್ಟೆ ಹೊಡಿತಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಕೆಲಸ, ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ. ರೂಮಲ್ಲಿ ಚಿಕನ್ ತಿಂದವರು ಕೆಲವು ಜನ ಇದ್ದಾರೆ, ಮೊಟ್ಟೆ ತಿನ್ನಲಾರು ಕೆಲವು ಜನ ಇದ್ದಾರೆ. ಇಬ್ಬರು ಮೊಟ್ಟೆ ತಿಂತಾರೆ. ಅದಕ್ಕೋಸ್ಕರ ಮೊಟ್ಟೆ ಸಾಂಬಾರೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರೇ ಮಾಡಿಬ್ರು ಅಂತಂದರು. ಅದಕ್ಕೋಸ್ಕರ ಮೊಟ್ಟೆ ಸಾಂಬಾರೇ ಮಾಡ್ತಾ ಇದ್ದೀನಿ. ಬನ್ನಿ, ಮೊಟ್ಟೆ ಸಾಂಬಾರು ಯಾವ ಥರ ಟೇಸ್ಟ್ ಇದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ಇನ್ನೂ ಮೊಟ್ಟೆ ಸಾಂಬಾರು ಏನೋ ಆಗಿಲ್ಲ, ಅದು ಆದಮೇಲೆ ಹೇಳ್ತೀನಿ ನಿಮಗೆ. ತಂದೆ ತಾಯಿಗಳನ್ನ ಎಷ್ಟು ಮಿಸ್ ಮಾಡ್ಕೊತೀವಲ್ವ ನಾವೆಲ್ಲ. ಒಂದೊಂದ್ಸಲ ಕಣ್ಣೀರು ಬರ್ತಾ ಇರುತ್ತೆ. ಯಾರಿಗೆ ಹೇಳ್ಕೊಬೇಕು, ರೂಮಲ್ಲಿದ್ದವ್ರಿಗೆ ಹೇಳ್ಕೊಂಡ್ರೆ ಬಿಡು ಮಗ, ಏನು ಮಾಡ್ತೀಯಾ, ಇಷ್ಟೇ ನಮ್ಮ ಜೀವನ, ಇಷ್ಟೇ ನಮ್ಮ ಲೈಫು, ಏನು ಮಾಡೋಕ್ಕಾಗಲ್ಲ. ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರೆಲ್ಲ ಇಷ್ಟೇ ಜೀವನ ಅಂತಾರೆ. ಈಗ ಊರಲ್ಲಿ ಹೋದರೆ ನಮಗೆ ಓದಿ ಸ್ಯಾಲ್ರಿ ಕೂಡ ಸಿಗಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಬೇಜಾರು. ಊರಲ್ಲಿದ್ದವ್ರು ಫ್ರೆಂಡ್ಸ್ ಎಲ್ಲ ಸುಮಾರು ಮಾತಾಡ್ತವ್ರೆ, ಅಲ್ಲಿದ್ದೇನು ಮಾಡ್ತೀಯಾ, ಇಲ್ಲೇ ಮಾಡು ಕೆಲಸನ, ಇಲ್ಲೇ ಕೊಡಲ್ಲ ನೀನು ಸ್ಯಾಲ್ರಿ, ಹಂಗೆ ಹಿಂಗೆ ಅಂತಂದು. ಯಾಕಂದರೆ ನಮಗೆ ಅಡ್ಡಾಡಕ್ಕೆ ಬೈಕ್ ಖರ್ಚೆ, ಮತ್ತು ಊಟದ ಖರ್ಚು, ನಮ್ಮ ಪರ್ಸ್ನಲ್ ಖರ್ಚು ಎಲ್ಲ ಸೇರಿದರೆ ಅದು ಕೂಡ ಅಮೌಂಟ್ ಆಗಲ್ಲ. ಇಲ್ಲಿ ಕೂಡ ಉಳಿಯಲ್ಲ. ಏನು ಮಾಡೋದು, ಅಲ್ಲಿಗಿಂತೂ ಒಂದು 2,000 3,000 ಜಾಸ್ತಿ ಬರುತ್ತಲ್ಲ. ಅದಕ್ಕೋಸ್ಕರ ಬಂದು ಇಲ್ಲಿ ಕೆಲಸ ಮಾಡೋದಷ್ಟೇ. ನಾನು ಒಬ್ಬ ಎಂಪ್ಲಾಯ್ ಏನಲ್ಲ, ಜಸ್ಟ್ ಒಂದು ಕಂಪ್ನಿಯಲ್ಲಿ ವರ್ಕರ್ ಆರ್ ಟ್ರೈನಿ ಎಂಪ್ಲಾಯ್. ನನಗೇನು 50-60 ಸ್ಯಾಲ್ರಿ ಏನಿಲ್ಲ. ಜಸ್ಟ್ ಒಂದು ಕಂಪ್ನಿ ಟ್ರೈನಿ ಎಂಪ್ಲಾಯ್ ಅಷ್ಟೇ. ಓಕೆ, ಅದನ್ನು ಬಿಟ್ಬಿಡಿ ನೆಕ್ಸ್ಟು. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಹುಡುಗರ ಲೈಫ್ ಯಾವ ಥರ ಇರುತ್ತೆ, ಯಾವ ಥರ ಬಿಡುತ್ತೆ ಅನ್ನೋದು. ತಂದೆ ತಾಯಿಗಳಿಗೂ ಗೊತ್ತಿರುತ್ತೆ, ಅವ್ರು ಯಾರು ತೋರಿಸ್ಕೊಳಲ್ಲ. ಅದನ್ನು ಬಿಡಿ, ಆಮ್ಲೆಟ್ ಮಾಡ್ಬಿಟ್ಟು